ನಮ್ಮೂರ ಕಾಯೋದೋರೆಯೇ. ಚುನಾವಣೆ ದಿನಾಂಕ ಪ್ರಚಾರ ಕಾರ್ಯಕ್ರಮ ಶುರುವಾದಾಗಿಂದಲೂ ಕೂಡ ಇಲ್ಲಿವರೆಗೂ ಯಾವ ರೀತಿಯಾಗಿ ನಡೆಸ್ಕೊಂಡು ಬಂತು? ಹಲವಾರು ಅಭಿವೃದ್ಧಿ ಕಾರ್ಯಗಳು ಈ ಭಾಗದಲ್ಲಿ ಆಗುವಂತ ಕೆಲಸಗಳು, ನೂರಾರು ಕೆಲಸಗಳಿವೆ, ಅದನ್ನೆಲ್ಲ ಮಾಡ್ತೀನಿ ನಾನು. ಈ ಸರ್ಕಾರ ಬಡವರ ವಿರೋಧಿ, ಮಹಿಳೆಯರ ವಿರೋಧಿ, ಯುವಕರ ವಿರೋಧಿ, ರೈತರ ವಿರೋಧಿ. ಈ ಬಾರಿ ಜನರು ಮತ್ತೆ ಕೈ ಹಿಡಿತಾರೆ ಅನ್ನುವಂತ ವಿಶ್ವಾಸ ಇದೆಯಾ ನಿಮ್ಗೆ? ಸರಿ, ಬದಲಾವಣೆ ಮಾಡೋಣ. ನೋಡ್ತಾ ಇದ್ದೀರಾ ಬ್ಲೂಮ್ ಟಿವಿ, ನಾನು ರೂಪಾ ಚಂದ್ರು. 2023ರ ಚುನಾವಣೆ ಈಗಾಗಲೇ ರಣಕಣವಾಗಿ ಮಾರ್ಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇನ್ನೇನು ಕ್ಷಣಗಣನೆ ಮಾತ್ರ ಮತದಾನಕ್ಕೆ ಬಾಕಿ ಉಳಿದಿರುವಂಥದ್ದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಹಾಗೆ ಮತದಾರರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ನಾ ಮುಂದು ಎನ್ನುವ ರೀತಿಯ ಅಭ್ಯರ್ಥಿಗಳು ಕೂಡ ಈಗಾಗಲೇ ಮುಂದುವರಿತಾರೆ. ಹಾಗೆ ಅದರ ಜೊತೆಗೆ ಸಾಕಷ್ಟು ಜನ ಕಾರ್ಯಕರ್ತರುಗಳು, ಮುಖಂಡರುಗಳು ಅವರಿಗೆ ಬೆಂಬಲವಾಗಿ ನಿಂತು ಅವರ ಗೆಲುವನ್ನ ತಮ್ಮ ಗೆಲುವಂತೆ ಭಾವಿಸಿ ಮುನ್ನುಗ್ತಾ ಇರುವಂಥದ್ದು. ಇವತ್ತು ನಮ್ಮೊಟ್ಟಿಗೆ ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿರುವಂತಹ ಕೆ ರಮೇಶ್ ಅವರಿದ್ದಾರೆ. ಯಾವ ರೀತಿಯಾಗಿ ಮತ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ, ಹಾಗೆ ಕೊನೆಯ ದಿನವಾದಂತಹ ಹಿನ್ನೆಲೆಯಲ್ಲಿ ಹೋದ ಕಡೆ ಎಲ್ಲ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ, ಈ ಬಾರಿ ಗೆಲ್ಲುವ ಸೂಚನೆಯನ್ನ ವ್ಯಕ್ತಪಡಿಸ್ತಾರಾ ಇಲ್ವಾ ಎನ್ನುವಂಥದ್ದನ್ನ ಅವರೊಟ್ಟಿಗೆ ಕೇಳೋಣ ಬನ್ನಿ. ಇಲ್ಲಿಂದಲೂ ಕೂಡ ಚುನಾವಣೆ ದಿನಾಂಕ ಪ್ರಚಾರ ಕಾರ್ಯಕ್ರಮ ಶುರುವಾದಾಗಿಂದಲೂ ಕೂಡ ಇಲ್ಲಿವರೆಗೂ ಯಾವ ರೀತಿಯಾಗಿ ನಡೆಸ್ಕೊಂಡು ಬಂದಿದ್ದೀರಾ? ನಾವು ಇಡೀ ಕ್ಷೇತ್ರದಲ್ಲಿ ಚುನಾವಣೆ ಘೋಷಣೆ ಯಾವತ್ತಾಯಿತು ಅವತ್ತಿಂದ ಅದಕ್ಕೆ ಹಿಂದಿನ ಒಂದು 6 ತಿಂಗಳಮ್ಮ, ನಾವು 2-3 ವರ್ಷದಿಂದ ಕೆಲಸ ಬರ್ತಾನೆ ಇದ್ದೀವಿ. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಕೋವಿಡಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ವಿ. ಕೋವಿಡಲ್ಲಿ ಸುಮಾರು ನಾವು ನಮ್ಮ ಎಲ್ಲ ಮುಖಂಡರು ಸೇರಿ 85,000 ಜನರಿಗೆ ರೇಷನ್ ಕಿಟ್ಟನ್ನು ಕೊಟ್ವಿ. 1 ಲಕ್ಷ ಮನೆಗಳಿಗೆ ತರಕಾರಿ ಕಿಟ್ಟನ್ನು ಕೊಟ್ಟಿವಿ. ಒಂದಷ್ಟು ಕಡೆ ಫ್ರೀ ವ್ಯಾಕ್ಸಿನೇಷನ್ ಕ್ಯಾಂಪ್ ಮಾಡಿಸಿದ್ವಿ. ಒಂದಷ್ಟು ಕಡೆ ಫ್ರೀ ಮೆಡಿಸನ್ ಕೊಟ್ವಿ. ಕೋವಿಡ್ ಬಂದಂಥ ಸಂದರ್ಭನ ನಾವು ಚೆನ್ನಾಗಿ ಯುಟಿಲೈಸ್ ಮಾಡಿದ್ವಿ. ಜನಗಳಿಗೆ ಹತ್ರ ಹೋದ್ವಿ. ನಾವು ಸರ್ಕಾರ ಇತ್ತು, ಶಾಸಕರು ಮನೆ ಬಿಟ್ಟು ಈಚೆ ಕಡೆ ಬರಲಿಲ್ಲ. ಕೋವಿಡ್ ಬಂದರು, ಯಾವಾಗ ಬಂದರು ಜನ ಎಲ್ಲ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಾಂಗ್ರೆಸ್ನವ್ರು ಬಂದು ಜನಗಳಿಗೆಲ್ಲ ಏನೋ ಅವ್ರ ಕೈಲಾದ ಸಹಾಯ ಮಾಡ್ತಾ ಇದ್ದಾರೆ, ನೀವು ಬಂದಿಲ್ಲ ಅಂದ್ಬಿಟ್ಟು. ಆವಾಗ ಸುಧಾಮೂರ್ತಿಯವ್ರು ಕಿಟ್ ಕೊಟ್ಟರು, ರೇಷನ್ ಕಿಟ್ಟು. ಅದನ್ನು ರ್ಯಾಪರ್ ಚೇಂಜ್ ಮಾಡಿ ಕೊಟ್ಟಂಥದ್ದನ್ನು ನಾವು ಟಿ ವಿಯಲ್ಲಿ ಬಂತು, ಎಲ್ಲ ಪತ್ರಿಕೆಗಳು ಬಂತು, ತಾವೆಲ್ಲ ನೋಡಿದ್ದೀರಾ. ನಾವು ಜನಗಳಿಗೆ ಹತ್ತಿರದಲ್ಲಿದ್ದೀವಿ. ನಮ್ಮ ಸರ್ಕಾರ ಇವತ್ತು 5 ಅಂಶಗಳನ್ನು ಕಾರ್ಯಕ್ರಮಗಳನ್ನ ಇಟ್ಕೊಂಡು ನಾವು ಜನರ ಬಳಿ ಹೋಗಿದ್ದೇವೆ. ಒಂದು ಏನಿವತ್ತು ಬೆಲೆ ಏರಿಕೆಯಿಂದ ಜನ ತತ್ತರಿಸಿದ್ದಾರೆ, ಅದನ್ನು ಸರಿದೂಗಿಸ್ಲಿಕ್ಕೆ ಪ್ರತಿ ಕುಟುಂಬಕ್ಕೆ ಯಾರು ಹೆಣ್ಮಕ್ಳಿದ್ದಾರೆ ಅವ್ರ ಅಕೌಂಟ್ಗೆ ಪ್ರತಿ ತಿಂಗಳು 2,000 ಹಾಕುವಂಥ ಒಂದು ಕಾರ್ಯಕ್ರಮ, ವರ್ಷಕ್ಕೆ 24,000 ಹಾಕುವಂಥ ಒಂದು ಕಾರ್ಯಕ್ರಮ, 5 ವರ್ಷಗಳಿಗೆ 1,20,000. ಅದೇ ರೀತಿ ತಿಂಗಳಿಗೆ 1,500 ಏನು ಇವತ್ತು 200 ಯೂನಿಟ್ ಫ್ರೀ ಅಂದರೆ ₹7.40 ಇದೆ. 1,480 ರೂಪಾಯಿ ಒಂದು ತಿಂಗಳಿಗೆ ಕರೆಂಟ್ ಫ್ರೀ ಕೊಡುವ ಒಂದು ಕಾರ್ಯಕ್ರಮ. ಅಕ್ಕಿ ಏನೀಗ ಪ್ರತಿ ಕಾರ್ಡ್ಗೆ 7 kg ಕೊಡ್ತಾಯಿದ್ರು ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಅಕ್ಕಿಯನ್ನು, ಅದನ್ನು ಈಗ 4 kg ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಅದನ್ನು 10 kg ಕೊಡುವ ಒಂದು ಕಾರ್ಯಕ್ರಮ. ಯುವ ನಿಧಿ, ಯಾರು ಇವತ್ತು ಗ್ರ್ಯಾಜುಯೇಷನ್ ಮಾಡಿ ಜನ ಈಚೆ ಕಡೆ ಬರ್ತಾ ಇದ್ದಾರೆ, ಇವತ್ತು ಯುವಕರು ಯುವತಿಯರು, ಅವರಿಗೆ ಕೆಲಸ ಇಲ್ಲ, ಅವರಿಗೆ 18 ವರ್ಷದಿಂದ 30 ವರ್ಷಗಳ ಒಳಗಡೆ ಇರತಕ್ಕಂಥ ಯುವತಿಯರಿಗೆ ಪ್ರತಿ ತಿಂಗಳು 3,000 ಸ್ಟೈಫಂಡ್ ಕೊಡುವ ಒಂದು ಕಾರ್ಯಕ್ರಮ 2 ವರ್ಷಗಳ ಕಾಲ. ಅದ್ರ ಜೊತೆಯಲ್ಲಿ ಮಹಿಳೆಯರು, ಇಡೀ ರಾಜ್ಯದಲ್ಲಿ ಮಹಿಳೆಯರು ಯಾರಿದ್ದಾರೆ ಅವರಿಗೆಲ್ಲ ಸರ್ಕಾರಿ ಬಸ್ಸಲ್ಲಿ ಎಲ್ಲಿಂದ ಎಲ್ಲಿಗೆ ಓಡಾಡಿದ್ರು ಫ್ರೀ ಅನ್ನೋ ಒಂದು ಈ 5 ಅಂಶಗಳನ್ನು ಇಟ್ಕೊಂಡು ನಾವು ಈ 5 ಅಂಶ ಗ್ಯಾರಂಟಿಯನ್ನು ಮನೆ ಮನೆಗೆ ಹೋಗಿ ತಲುಪಿಸುವ ಕಾರ್ಯವನ್ನು ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಜನ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಇವತ್ತು. ಆಮೇಲೆ ಈ ಭಾಗದಲ್ಲಿ ಹಲವಾರು ಕೆಲಸ ಕಾರ್ಯಗಳು ಬಾಕಿ ಇದ್ದಾವೆ. ಕುಡಿಲಿಕ್ಕೆ ನೀರು BBMPಗೆ ಸೇರಿದ್ರು ಸಹ ಈ ಭಾಗದಲ್ಲಿ ಕುಡಿಲಿಕ್ಕೆ ಕಾವೇರಿ ನೀರು ಬರ್ತಾ ಇಲ್ಲ, ಅದನ್ನು ಕೊಡುವ ಒಂದು ಕೆಲಸ ಆಗಬೇಕು. ರಸ್ತೆ ಆಗಬೇಕು. ಇಂದಿರಾ ಕ್ಯಾಂಟೀನು, ಬಡವರು ಒಂದಷ್ಟು ಜನ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗೋರು, ಆಟೋ ಡ್ರೈವರ್ಸು, ಇವರು ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಡು 5 ರೂಪಾಯಿ 10 ರೂಪಾಯಿ ಕೊಟ್ಟು ಹೋಗ್ತಾಯಿದ್ರು. ಅದನ್ನು ಈಗ ಮುಚ್ಚಿಬಿಟ್ಟಿದ್ದಾರೆ. ಅದನ್ನು ಈ ಭಾಗದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭೆಯಲ್ಲಿ ಕೆಲವು ಭಾಗದಲ್ಲಿ ಮುಚ್ಚಿದ್ದಾರೆ, ಕೆಲವು ಭಾಗದಲ್ಲಿ ಸಿಗ್ತಾ ಇಲ್ಲ. ಅದನ್ನೆಲ್ಲ ರೀಓಪನ್ ಮಾಡಿ ಜನಗಳಿಗೆ ಅನುಕೂಲ ಆಗುವಂಥ ಒಂದು ಕೆಲಸವನ್ನು ಮಾಡ್ತೇವೆ. ಬಡವರಿಗೆ ಈ ಭಾಗದಲ್ಲಿ ಸುಮಾರು ಜನಗಳಿಗೆ ಮನೆ ಇಲ್ಲ. ಈ ಸರ್ಕಾರ ಬಡವರ ವಿರೋಧಿ, ಮಹಿಳೆಯರ ವಿರೋಧಿ, ಯುವಕರ ವಿರೋಧಿ, ಇವತ್ತು ರೈತರ ವಿರೋಧಿ. ಕೆಲಸ ಸಿಗ್ತಾ ಇಲ್ಲ, ಗ್ರಾಜುಯೇಷನ್ ಮಾಡಿ ಬಂತವ್ರಿಗೆ ಕೆಲಸ ಸಿಗ್ತಾ ಇಲ್ಲ. ಈ ಭಾಗದಲ್ಲಿ ಹಲವಾರು ಇವತ್ತೂ ಚರಂಡಿ ಇಲ್ಲ, ರಸ್ತೆ ಇಲ್ಲ, ಹಲವಾರು ಅಭಿವೃದ್ಧಿ ಕಾರ್ಯಗಳು ಈ ಭಾಗದಲ್ಲಿ ಆಗುವಂಥ ಕೆಲಸಗಳು, ನೂರಾರು ಕೆಲಸಗಳಿವೆ. ಅದನ್ನೆಲ್ಲ ಮಾಡ್ತೀನಿ ನಾನು, ನನಗೊಂದು ಅವಕಾಶ ಮಾಡಿಕೊಡಿ.
ಇಲ್ಲಿ ಪ್ರತಿಷ್ಠಿತ ಬಡಾವಣೆಗಳಿದೆ, ಹಾಗೆ ಕೆಲವೊಂದಿಷ್ಟು ಸ್ಲಮ್ಗಳು ಕೂಡ ಇದೆ. ಪ್ರಮುಖವಾಗಿ ಗಮನಿಸೋದಾದ್ರೆ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅಂತ ಕೂಡ ಹೇಳ್ತಾ ಇದ್ದೀರಾ. ಆದರೆ ಈ ಹಿಂದೆ ಕೂಡ ಸ್ಪರ್ಧೆ ಮಾಡಿದಂತಹ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮತಗಳ ಅಂತರದಲ್ಲಿ ಪರಾಭವಗೊಂಡಿದ್ರೆ, ಆದರೆ ಈ ಬಾರಿ ಜನರು ಮತ್ತೆ ಕೈ ಹಿಡಿತಾರೆ ಅನ್ನುವಂಥ ವಿಶ್ವಾಸ ಇದೆಯಾ ನಿಮಗೆ? ನಾನು 2018ರ ಚುನಾವಣೆಯಲ್ಲಿ 1,22,000 ಮತಗಳನ್ನು ತಗೊಂಡು ಸೋತೆ. ಕೆಲವು ಮತಗಳ ಅಂತರದಿಂದ ಸೋತೆ. ನಾನು ಯಾವಾಗ ಸೋತೆ ಆವತ್ತಿಂದ ನಮ್ಮ ಕ್ಷೇತ್ರದ ಜನತೆಯ ಒಡನಾಟದಲ್ಲಿದ್ದೇನೆ. ನಮಗೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಹೇಳಿದ್ನಲ್ಲ, ಈಗಾಗಲೇ ನಾವು ಜನಗಳ ಹತ್ರ ಹೋಗಿದ್ದೇವೆ. ನನಗೆ ವಿಶ್ವಾಸ ಇದೆ, ಜನ ಇವತ್ತು ಹೊಸ ಮುಖವನ್ನು ನೋಡಬೇಕು ಅಂತ ಇದ್ದಾರೆ. 3 ಸಾರಿ ಆಗಿದೆ, ಈ ಸಾರಿ ಬದಲಾವಣೆ ಮಾಡೋಣ, ಹೊಸ ಮುಖಕ್ಕೊಂದು ಅವಕಾಶ ಮಾಡಿಕೊಡೋಣ ಅನ್ನೋ ನಿಟ್ಟಿನಲ್ಲಿ ನಮ್ಗೆಲ್ಲೋದ್ರೂ ಜನ ಅಭೂತಪೂರ್ವವಾದ ಬೆಂಬಲವನ್ನು ನಮ್ಗೆ ತೋರ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಬದಲಾವಣೆ ಬಯಸ್ತಾ ಇರುವಂತಹ ಮತದಾರರಾಗಿರ್ಬೋದು, ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ನಿಮ್ಮ ಜೊತೆ ಕೈ ಜೋಡಿಸಿರುವಂತಹ ಮುಖಂಡರುಗಳಿಗೆ ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ನಮ್ಮಲ್ಲಿ 100% ಈ ಸಾರಿ ಜನ ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆಯನ್ನು ಬಯಸಿದ್ದಾರೆ. 140ಕ್ಕೂ ಹೆಚ್ಚು ಸೀಟನ್ನು ನಾವು ಗೆಲ್ತೇವೆ. ಈ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿನೂ ಕಾಂಗ್ರೆಸ್ ಪಕ್ಷ ಗೆರ್ತೈತೆ. ನನಗೆ ಆಶೀರ್ವಾದವನ್ನು ಮಾಡ್ತಾರೆ, ಆ ನಂಬಿಕೆ ಇದೆ. ನಾನು ಏನು ನಮ್ಮ ಜನ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದಾರೆ, ಹಲವಾರು ಮೂಲಭೂತ ಸೌಕರ್ಯಗಳು ಏನೆಲ್ಲ ಆಗಬೇಕಿಲ್ಲಿ, ಆ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತೇನೆ. ಈ ಭಾಗವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೇನೆ. ನನಗೊಂದು ಅವಕಾಶ ಕೊಟ್ಟು ನೋಡಿ. ಎಸ್ ವೀಕ್ಷಕರೇ, ನೋಡೋದಲ್ಲ, ಇದಿಷ್ಟು ಆರ್ ಕೆ ರಮೇಶ್ ಅವರ ಮಾತಾಗಿರುವಂಥದ್ದು. ಮತ್ತೊಬ್ಬರು ಮುಖಂಡರಾದಂತಹ ಪ್ರಭಾಕರ್ ರೆಡ್ಡಿ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರನ್ನು ಕೂಡ ಮಾತಾಡಿಸೋಣ. ಸರ್, ಹೇಗೆ ನಡೀತಾ ಇದೆ ಸರ್ ಪ್ರಚಾರ ಕಾರ್ಯ? ಚೆನ್ನಾಗಿದೆ ಮೇಡಮ್. ಈ ಬಾರಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೇ ಒಂದು ಬಿರುಗಾಳಿಯ ಒಂದು ಅಲೆ ಎದ್ದಿದೆ. ಕಾಂಗ್ರೆಸ್ನ ಅಲೆ ಭಾರಿ ಚೆನ್ನಾಗಿದೆ. ಈ ಬಾರಿ 2 ಸಾರಿ JDS ಪಕ್ಷದಲ್ಲಿ ವಿಧಾನಸಭೆ ಸ್ಪರ್ಧೆ ಮಾಡಿ, 1 ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ, ಈ ಬಾರಿ ಬದಲಾವಣೆಯನ್ನು ಈ ರಾಜ್ಯದಲ್ಲಿ ತರಬೇಕು ಅಂತೇಳಿ JDS ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿ ಆರ್ ಕೆ ರಮೇಶಣ್ಣ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡಬೇಕು. ಈ ಒಂದು ಕ್ಷೇತ್ರಾದ್ಯಂತ ಏನು ನಮ್ಮ ಬೆಂಬಲಿಗರು ನಾಯಕರುಗಳು JDS ಪಕ್ಷದಲ್ಲಿದ್ದಾಗ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು, ನನ್ನದೇ ಆದಂಥ ಒಂದು ಪಡೆ ಇತ್ತು. ಎಲ್ಲರೂ ಕೂಡ ನಾನು ಕೂಡ ಪ್ರಾಮಾಣಿಕವಾಗಿ ಈ ಬಾರಿ ಗೆಲ್ಲಬೇಕು ಅಂತೇಳಿ ಪಣ ತೊಟ್ಟಿದ್ದೀವಿ. ರಮೇಶ್ ಅಣ್ಣನೂ ಕೂಡ ಇದಕ್ಕೆ ಎಲ್ರಿಗೂ ಕೂಡ ಒಂದು ಸ್ಪಂದಿಸ್ತಾ ಜನ ಈ ಬಾರಿ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ಬಾರಿ ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ಆರಿಸುತ್ತಿರ್ತೀವಿ. ಈ ಬಾರಿ ನೀವು JDS ಅನ್ನು ತೊರೆದು ಕಾಂಗ್ರೆಸ್ಗೆ ಬಂದಿದ್ದು ಆರ್ ಕೆ ರಮೇಶ್ ಅವರಿಗೆ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಲಾಭವನ್ನು ತಂದುಕೊಡುತ್ತೆ? ಖಂಡಿತವಾಗ್ಲೂ ಲಾಭ ಆಗೇ ಆಗ್ತದೆ ಮೇಡಮ್. ನಮ್ಮ ಬೆಂಬಲಿಗರು ಏನಿದ್ದಾರೆ, ನಮ್ಮ ನಾಯಕರುಗಳು ಮುಖಂಡರುಗಳು ಯಾರ್ಯಾರಿದ್ದರು, ನನ್ನ ಸ್ನೇಹಿತರು, ನನಗೆ ಮತ ಹಾಕಿದಂಥವ್ರು ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ. ನೋಡೋದಲ್ಲ ವೀಕ್ಷಕರೇ, ಇದಿಷ್ಟು ಆರ್ ಕೆ ರಮೇಶ್ ಹಾಗೆ ಪ್ರಭಾಕರ್ ರೆಡ್ಡಿ ಅವರ ಮಾತಾಗಿರುವಂಥದ್ದು. ಅಂದರೆ 2023ರ ಚುನಾವಣೆಯ ಸಂದರ್ಭದಲ್ಲಿ ಈ ಬಾರಿ ಬದಲಾವಣೆಯನ್ನು ಜನರು ಬಯಸ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಸಮಸ್ಯೆಗಳು ಈ ಭಾಗದಲ್ಲಿರುವಂತಹ ನಿಟ್ಟಿನಲ್ಲಿ ಅದನ್ನು ಪರಿಹರಿಸೋದಕ್ಕೆ ಒಂದು ಅವಕಾಶವನ್ನು ಕೊಡಿ ಎನ್ನುವ ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ರೂಪಾ ಚಂದ್ರು, ಬ್ಲೂಮ್ ಟಿವಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.